ಮಾಡಕ್ ಹೋಗ್ಬೇಕು ಅಂದ್ರು ಹೇಳಿ ಹೋಗ್ಬೇಕು. ಇಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ನೀನೇನಾದ್ರೂ ನನ್ನ ಒಪ್ಕೊಂಡಿಲ್ಲ ಅಥವಾ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಆಸಿಡ್ ಹಾಕ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅವ್ನ ಕೈಯಲ್ಲಿ ಚಾಕು ಇರ್ತಿತ್ತಂತೆ. ಸೇಮ್ ನೇಹಾ ಯಾವ ತರ ಮಾಡಿದೀನಲ್ಲ ಅದೇ ಸ್ಟೈಲಲ್ಲೇ ನಿನ್ನನ್ನು ಸಾಯಿಸ್ತೀನಿ ಅಂತ ಕೂಡ ಹೆದರಿಸ್ತಾ ಇದ್ದ. ಇಷ್ಟೆಲ್ಲ ಚಿತ್ರ ಹಿಂಸೆ ಅನುಭವಿಸಿದ್ದಾರೆ. ಸೊ ನನಗೆ ಅನ್ಸಿರೋದು ಅಂದ್ರೆ ಯಾವುದೇ ಮಹಿಳಾ ಆಯೋಗ ಮಾತಾಡಲಿಲ್ಲ. ಸೊ ಅದಕ್ಕೆ ನಾವು ಎಲ್ಲ ಸಂಘಟನೆಯ ಬೇರೆ ಬೇರೆ ಮಹಿಳೆಯರು ಅಡ್ವೊಕೇಟ್ಸ್, ನಾವು ಬರೀ ಮಹಿಳೆಯರೇ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಎಲ್ಲ ಮಹಿಳಾ ಸಂಘಟನೆಯ ಪ್ರಮುಖರು ಬಂದು ಮೇಡಮ್ಗೆ ಮನವಿಯನ್ನ ಕೊಟ್ವಿ. ಉದ್ದೇಶ ಅಂತ ಹೇಳಿದ್ರೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಏನು ಹುಬ್ಬಳ್ಳಿಯ ಘಟನೆ ಸ್ವತಃ ಸಂತ್ರಸ್ತೆ ಬಂದು ಹೇಳಿದಾಳೆ, ನನ್ಗೆ ಇಷ್ಟೆಲ್ಲ ಚಿತ್ರ ಹಿಂಸೆ ಆಗಿದೆ ಅಂತ ಹೇಳಿ. ಇದುವರೆಗೂ ಸಹ ಮಹಿಳಾ ಆಯೋಗ ಅವರನ್ನ ಭೇಟಿ ಮಾಡ್ಲಿಲ್ಲ. ಆ ನಿಮಿತ್ತ ನಾವು ಕೂಡ್ಲೆ ಭೇಟಿ ಮಾಡ್ಬೇಕು, ಭೇಟಿ ಮಾಡಿ ಅವಳಿಗೆ ರಕ್ಷಣೆ ಸಿಗ್ಬೇಕು, ಮತ್ತೆ ಅವಳ ಯಾವುದೇ ರೀತಿಯ ಅಶ್ಲೀಲ ವಿಡಿಯೋ ಹೊರಗೆ ಬರದ ಹಾಗೆ ಅವಳಿಗೆ ರಕ್ಷಣೆ ಕೊಡ್ಬೇಕು. ಅದ್ರಲ್ಲಿ ಏನ ಇಬ್ರು ಅಣ್ಣ ತಂಗಿ ಇದ್ರಲ್ಲ, ಅವರಿಬ್ಬರನ್ನ ಅರೆಸ್ಟ್ ಆಗ್ಬೇಕು. ಅವನ ಅಕ್ಕನನ್ನ ಅರೆಸ್ಟ್ ಮಾಡಿ ಅವಳನ್ನ ಎನ್ಕ್ವೈರಿ ಮಾಡ್ಬೇಕು. ಯಾಕಂದ್ರೆ ಅವಳು ಇದ್ರ ಹಿಂದೆ ಮೇನ್ ಮಾಸ್ಟರ್ ಇದ್ದಾಳೆ. ಅವಳನ್ನ ಎನ್ಕ್ವೈರಿ ಮಾಡಿದ್ರೆ ಪೂರ್ಣ ಹುಬ್ಬಳ್ಳಿಯಲ್ಲಿ ಇನ್ನ ಸಾವಿರಾರು ಮಹಿಳೆಯರ ರಕ್ಷಣೆ ಆಗ್ತದೆ ಅಂತ ಹೇಳಿ ನಾವು ಮನವಿಯನ್ನು ಕೊಟ್ಟು ಆಗ್ರಹವನ್ನ ಮಾಡಿದ್ವಿ.